ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ನಾನು ನಿಮ್ ತನಿಷಿ. ಇವತ್ತು ನಾವು ಹೋಗ್ತಿರೋದು ತಿಪ್ಕೊನಲ್ಲಿ ಡ್ಯಾಮ್ ಕೂಡ ನೋಡೋಣ. ಬನ್ನಿ ಎಲ್ರು ನೋಡಿ. ಆಗ್ಲೂ ತಿಪ್ಕೊನಲ್ಲಿ ರೀಚ್ ಆಗಿ ನಮ್ಮ ಮನೆಯಿಂದ ಜಸ್ಟ್ 25 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿದೆ ತಿಪ್ಕೊನಲ್ಲಿ. ಇವಾಗ ನೀವು ನೋಡ್ತಿರೋದು ನಮ್ಮ ತಾತನ ಕಾಲದ ಬ್ರಿಡ್ಜು. ನಾನು ನಿಂತಿರೋದು ನಮ್ಮ ಪಪ್ಪ ಕಾಲದ ಬ್ರಿಡ್ಜು. ಆಮೇಲೆ ಇವಾಗ ನೋಡಿ, ಇದು ನಮ್ಮ ಪಪ್ಪ ಕಾಲದ ಬ್ರಿಡ್ಜು. ಹಿಂದೆ ಕಾಣಿಸ್ತಿದೆ ನೋಡಿ, ಅದು ಬಂದು ನನ್ನ ಕಾಲದ ಬ್ರಿಡ್ಜ್, ನನ್ನ ಜನ್ರೇಷನ್ದು. ಇದು 3 ಜನರೇಷನ್ ನಿಮ್ಗೆ ಬ್ರಿಡ್ಜ್ ತೋರಿಸ್ತೆ. ಕಮೆಂಟ್ ಮಾಡಿ ನೀವು ಯಾವ ಬ್ರಿಡ್ಜಲ್ಲಿ ಓಡಾಡಿದ್ರಿ ಅಂತ. ನೋಡಿ ಎಷ್ಟು ಸಖತ್ತಾಗಿ ಗಾಳಿ ಬರ್ತಿದೆ. ಇದ್ರಲ್ಲಿ ಆಟ ಆಡಕ್ಕೆ ನಾನು ಬಂದಿದ್ದೀನಿ ಇವತ್ತು. ನೀವು ಯಾವಾಗ ಬರೋದು ನನ್ನ ಜೊತೆ ಈ ಥರ ಹಿಂಗೆ ಆಟ ಆಡಕ್ಕೆ? ನೋಡಿ, ನಾನು ಕಿಸಿ ಕೊಡ್ತಾ ಇದ್ದೀನಿ ಎಲ್ರಿಗೂ. ನಿಂಗೆ ಅಮ್ಮ ಕಾಂಪೌಂಡ್ ಮೇಲೆ ಕುಸಕ್ ನೋಡ್ತಾ ಇದ್ದಾರೆ. ಬ್ರಿಡ್ಜ್ ಮೇಲೆ ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ತಡೆ ಇರುತ್ತಲ್ಲ, ತಡೆ ಕೊಡ ಮೇಲೆ ಅಮ್ಮ ಕೂರಿಸಿದ್ದಾರೆ. ನೋಡಿ, ನಾವು ಒಳಗಡೆ ಕ್ವಾರ್ಟರ್ಸ್ ಒಳಗಡೆ ಬಂದಿದ್ದೀವಿ. ಇವಾಗ ಒಳಗಡೆ ಒಂದು ಅಂಗಡಿ ಕ್ಲೋಸ್ ಆಗಿತ್ತ ಪರ್ಮನೆಂಟ್, ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದೆ. ಇದು ಒಳಗಡೆ ಇರೋ ಚಿಕ್ಕ ಚಿಕ್ಕ ಮಂಟಪಗಳು. ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ತಿಪ್ಕೊನಲ್ಲಿ ಒಂದು ಬಸ್ ಬರುತ್ತೆ ಮಾರ್ಕೆಟಿಂದ. ಆ ಬಸ್ ಸ್ಟ್ಯಾಂಡ್ ಹತ್ರ ಚಿಕ್ಕ ಚಿಕ್ಕ ಮಂಟಪ ಎಷ್ಟು ಒಂದಿದೆ. ಇಲ್ಲಿ ಕೂರಿಸಿ ನಮ್ಮಪ್ಪ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡ್ರು. ಸಲ ಪೋಸ್ಟ್ ಮಾಡಿದಾರೆ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ ನೋಡಿ. ಇದು ರಂಗಮಂಟಪ ಥರ. ಇದು ಸ್ಟೇಜ್ ಇತ್ತ, ಇಲ್ಲೊಂದು ಸ್ವಲ್ಪ ಆಟ ಆಡ್ತಿದೆ. ಇಲ್ಲಿ ಕೂರಿಸಿ ನನ್ನ ಆಡ್ಸಿದ್ರು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಕ್ಯಾಪ್ಚರ್ ಮಾಡೋದು ಕಮ್ಮಿನೇ, ಬಟ್ ನಾನು ಆಡಿದ ಮಾತು ತುಂಬ ಜಾಸ್ತಿ ಇತ್ತು ನೋಡಿ. ಹಿಂಗೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ನಾನಂತ ಬರ್ತಿದ್ ಗಾಳಿಗಂತೂ ಒಬ್ಬ ಫುಲ್ಲು ಖುಷಿ. ಇಂಥ ವಾತಾವರಣ ನಮ್ಮ ಹತ್ರ ಸಿಗೋದಿಲ್ಲ ಬಿಡಿ, ಕಾಸು ಕೊಟ್ರು. ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ನನಗೆ. ಇಲ್ಲೊಂದು ಅಂಗಡಿ ಹತ್ರ ಒಂದು ಅಜ್ಜಿ ಕೂತಿದ್ರು. 4 ಜನ ಅಜ್ಜಿ ಎಲ್ಲರೂ ಬಂದನ್ನ ಮಾತಾಡ್ಸ್ಕೊಂಡೋದ್ರು. ಎಷ್ಟು ಮುದ್ದಾಗಿದ್ಯಮ್ಮ ಮಗಳೇ, ಏನು ಹೆಸ್ರು ಅಂತೆಲ್ಲ ಕೇಳಿ ಮಾತಾಡ್ಸ್ಕೊಂಡು ನನಗೆ ಕಿಶಿ ಕೊಟ್ಟು ಚೆನ್ನಾಗಿ ಬಾಳಿ ಬದುಕಮ್ಮ, ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ಬಿಟ್ಟವ್ರು. ಮತ್ತೆ ಇನ್ನೊಂದು ಅಂಗಡಿ ಓಪನ್ ಆಗಿತ್ತು, ಒಂದೇ ಒಂದು ಅಂಗಡಿ ಓಪನ್ ಆಗಿತ್ತಾ. ಅದ್ರ ವೈಬ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ, ಅದಕ್ಕೆ ಪಾಪ ಕೋಶಿ ಅದನ್ನು ವಿಡಿಯೋ ಮಾಡ್ಕೊಂಡ್ರು. ನಾನಂತೆ ಆ ಕಡೆ ಈ ಕಡೆ ಏನು ಬರ್ತಿತ್ತು, ಏನು ಹೋಗ್ತಾಯಿತ್ತು ನೋಡ್ತಾನೆ ಇದೆ. ಏನೋ ಒಂಥರ ಖುಷಿ. ಇದರ ಹಿಂಗೆ ಆಟ ಆಡ್ತಿದ್ದೆ ನೋಡಿ. ಎಲ್ರಿಗೂ ಡ್ಯಾಮ್ ಹತ್ರ ಬಿಡಲ್ಲ ಫ್ರೆಂಡ್ಸ್, ಪರ್ಮಿಷನ್ ತಗೊಂಡು ಸೆಕ್ಯೂರಿಟಿ ಆಟ ಒಳಗಡೆ ಬರಬೇಕು ನೋಡಿ. ನಾವು ತುಂಬ ನೀರ ಹತ್ರನೂ ಹೋಗಿಲ್ಲ, ದೂರದಿಂದನೇ ವಿಡಿಯೋ ಮಾಡ್ಕೊಂಡು ಅದು ನೋಡಿ. ಎಷ್ಟು ಸಾಕಾಗಿದೆ ವ್ಯೂ ನೋಡಿ ತಿಪ್ಕೊನಲ್ಲಿ ಡ್ಯಾಮು ಫ್ರೆಂಡ್ಸ್. ಸಾಕಾಗಿದೆ. ಏನಾದರೂ ಹೇಳಿ, ಈ ಥರ ಎಕ್ಸ್ಪೀರಿಯನ್ಸ್ ಕಾಸು ಕೊಟ್ಟು ಸಿಗಲ್ಲಪ್ಪ ಎಲ್ಲೂ. ಆ ಥರ ಎಕ್ಸ್ಪೀರಿಯನ್ಸ್ ಫ್ರೀಯಾಗಿ ಸಿಕ್ಬಿಟ್ಟು ನಮಗೆ. ಗೊತ್ತಿರೋದು ಅದರಿಂದ ಪರ್ಮಿಷನ್ ಸಿಕ್ತು. ಒಳಗಡೆ ಕ್ವಾರ್ಟರ್ಸಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಾ ಏನೋ ಫಂಕ್ಷನ್ ಅಂತ. ಅವಾಗ ಹಂಗೆ ನಾವು ಇಲ್ಲಿ ಬಂದ್ಬಿಟ್ಟು ಅವ್ರ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ನೋಡಿ. ಅಮ್ಮ ಆಗ್ತೀವಿ ಖುಷಿ. ಎಷ್ಟು ನಗಿಸ್ತಾ ಇದ್ದಾರೆ. ನಾವು ಡ್ಯಾಮಲ್ಲೆಲ್ಲ ಹೋಗಲ್ಲ ಫ್ರೆಂಡ್ಸ್, ಡ್ಯಾಮಲ್ಲಿ ಹೋಗೋಕ್ಕೆ ಭಯ. ಅಂದರೂ ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನಗೇನಾಗ್ತಿತ್ತು ಏನು ಅಂತ ನಾನು ಮನ್ಗಿದಾಗ ಓಪನ್ ಮಾಡಿ ನೋಡ್ತಾ ಇರ್ತಾರಂತೆ ನನ್ನ ಆಡೋದ್ನೆಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ ಆಟ ಆಡೋದ್ವಾ. ಮರದ ಕೆಳಗಡೆ ನೆರಳಿಗೆ ನನ್ನ ಫೇಸೇ ಕ್ಯಾಪ್ಚರ್ ಆಗಿಲ್ಲ ಫ್ರೆಂಡ್ಸ್, ಬ್ರೈಟ್ನೆಸ್ಸೇ ಇಲ್ಲ ನೋಡಿ. ನಾನು ಕಾಣಿಸ್ತಿದ್ದೀನೆಲ್ಲೋ ಕಮೆಂಟ್ ಮಾಡಿರಿ ನೋಡಿ. ಇವಾಗ ಇಲ್ಲಿ ಮರದ ಮೇಲೆ ಕೂರಿಸಿ ಮರದ ಮೇಲೆ ಆಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಬಟ್ ಏನು ಗೊತ್ತಾ, ಸ್ವಲ್ಪ ಅಲ್ಲೂ ಗಲೀಜಾಗಿತ್ತಾ. ಅಷ್ಟು ಜಾಸ್ತಿ ಚೆನ್ನಾಗಿ ಖುಷಿಯಾಗಿ ಆಡೋಕ್ಕಾಗಲಿಲ್ಲ. ಬಟ್ ಒಂದು ಇರೋದ್ರಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆಡಿ ನಾನು ಖುಷಿ ಪಟ್ಟೆ. ಇದು ನೋಡಿ, ಇಲ್ಲಿ ಧ್ವಜಸ್ತಂಭ ಇತ್ತಾ, ಧ್ವಜಸ್ತಂಭನೂ ಅದು ಅಶೋಕ ಸ್ತಂಭ ಥರನ ಆಯ್ತಾ. ಅದು ನಾನು ಕರೆಕ್ಟಾಗಿ ನೋಡಿಲ್ಲ, ನನಗೆ ಗೊತ್ತಿಲ್ವಲ್ಲ ಇನ್ನು ಅಷ್ಟು ದೊಡ್ಡ ಹೇಳಕ್ಕೆ. ಏನೋ ಒಂಥರ ಸ್ತಂಭ ಥರ ಆಯ್ತಾ. ಅಲ್ಲಿ ಕೂಡ ಅಪ್ಪ ಬಿಟ್ಬಿಟ್ಟು ನನ್ನ ಅಮ್ಮ ಅಂತ ಹೇಳ್ಬಿಟ್ಟು ಆಡಿಸ್ತಾ ಇದ್ರು. ನಾನು ಆಡ್ತಾ ಇದ್ದೆ, ಅಪ್ಪ ಕ್ಯಾಪ್ಚರ್ ಮಾಡ್ತಾಯಿದ್ರು, ಅಮ್ಮನೂ ಆಡಿಸ್ತಿದ್ಲು, ಖುಷಿ ಪಡಿಸ್ತಿದ್ಲು. ನನಗೆ ಇದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಲೋಕಕ್ಕೆ ಬಂದಿದ್ದೀನಿ ಅನಿಸ್ತಿತ್ತು. ನೀವು ಅಷ್ಟೇ ಇದೇ ಥರ ಎಲ್ಲಾದರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅವಾಗ ಹೋಗಿ ಮಣ್ಣಲ್ಲಾಡಿ ಮಣ್ತೀನಿ. ನಾನು ನಿಮ್ಗೆಲ್ಲ ವಿಡಿಯೋದಲ್ಲಿ ಹೇಳ್ದಂಗೂ ಈ ಥರ ಮಣ್ಣಲ್ಲಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಫ್ರೆಂಡ್ಸ್. ನಾನು ನೋಡಿ ಮೊನ್ನೆಲ್ಲ ತಗೊಂಡು ಇವಾಗ
ಕೆಳಗಡೆಯಿಂದ ಮುಂದೆ ತೆಗೆದು ಗುಡ್ಡೆ ಹಾಕ್ತೀನಿ ನೋಡಿ. ಗುಡ್ಡೆ ಹಾಕ್ತಾ ಇದ್ದೀನಿ. ನಾನು ಒಳ್ಳೆ JCB ವರ್ಕರ್ ತರ JCB ತರ ಕೆಲಸ ಮಾಡ್ತಿದ್ದೆ ಇಲ್ಲಿ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನಂಗೆ ಇಷ್ಟ ಆಯ್ತಾ, ತಗೊಂಡ್ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ಇಷ್ಟೆಲ್ಲ ಆಡಿದ್ಮೇಲೆ ಪಕ್ಕದಲ್ಲಿ ಒಂದು ಶಿವ ದೇವಸ್ಥಾನ ಇದೆ ನೋಡಿ, ಅಲ್ಲೂ ಹೋಗಿ ಆಡ್ತೀನಿ ಇವಾಗ. ಇಲ್ಲಿ ಇನ್ನ ಮಣ್ಣು ಕಿತ್ ಹಾಕ್ತಾನೆ ಇದೀನಿ ನೋಡಿ JCB ತರ. ನೋಡಿ ಇದೇ ನಾನು ಹೇಳೋದು ಮಣ್ಣೆಲ್ಲ ಆಡ್ಬೇಕು ಅಂತ. ಇಲ್ಲೆಲ್ಲ ಏನ್ ಗಲೀಜಿರಲ್ಲ, ಡರ್ಟಿನೇ ಅಲ್ಲ ಇದು. ನೋಡೋರು ಕೆಲವೊಬ್ರು ಇದು ಡರ್ಟಿ ಅಂತ ಅನ್ಸುತ್ತೆ, ಬಟ್ ಮಣ್ಣಲ್ಲಿ ಆಡ್ ಬೆಳಿಬೇಕು ಫ್ರೆಂಡ್ಸ್. ಇದೇ ನಮ್ ಡ್ಯಾಡ್ ಮಮ್ ನಂಗೆ ಹೇಳ್ಕೊಟ್ಟಿರೋದು. ನೋಡಿ ಕೊಡ್ತಾ ಇದೀನಿ ಎಲ್ಲ ಗುಡ್ಡೆ ಹಾಕ್ಬಿಟ್ಟು. ಇದು ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನ ಹತ್ರ ಇವಾಗ ಕರ್ಸ್ಕೊಬಂದಪ್ಪ ಶೂಟ್ ಮಾಡ್ತಾ ಇದ್ದಾರೆ, ರೀಲ್ಸ್ ಎಲ್ಲ ಮಾಡ್ಕೊಂಡ್ರು. ಇವಾಗ ಇಲ್ಲಿ ಒಂದು ಸಿಂಹ ತರ ಆಯ್ತಾ, ಸಿಂಹದಿಂದ ಕೂತ್ಕೊಂಡು ನಾನು ಆಟ ಆಡ್ತಾ ಇದ್ದೀನಿ. ಇದು ದೇವಸ್ಥಾನ ತೋರಿಸ್ತಾನ ಅಂತ ನಿಮಗೆ ಕರ್ಕೊಬಂದೆ. ಇಲ್ಲಿ ಶಿವರಾತ್ರಿ ಹಬ್ಬ ಟೈಮಲ್ಲಿ ಜಾತ್ರೆ ಆಗುತ್ತಂತೆ ಫ್ರೆಂಡ್ಸ್. ನೀವು ಅಷ್ಟೇ ಹತ್ರದಲ್ಲಿ ಇದ್ರೆ ತಿದ್ಕೊಂಡ್ಲಿಗೆ ಜಾತ್ರೆ ದಿವಸ ಹೋಗ್ಬಿಟ್ಟು ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಿ ಆಯ್ತಾ. ನೋಡಿ ಹೆಂಗ್ ಕುಣಿತಾ ಇದ್ದೀನಿ, ಗಾಳಿ ಸಾಕತ್ತಾಗಿ ಬರ್ತಿತ್ತು. ಆಮೇಲೆ ಮಳೆ ಬಂತು ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಮಳೆ ಬಂತ. ಫುಲ್ ಖುಷಿಯಾದ ಜೋರಾಗಿ ಮಳೆ ಬರುತ್ತೇನೋ ಅಂತ ಬರ್ಡೇ ಬರ್ಡೇ ಹೋಯ್ತು ನಿಂತ್ಕೊಬಿಟ್ಟು. ಆಮೇಲೆ ಆಯ್ತು ಇವತ್ತು ಫಂಕ್ಷನ್ ಎಲ್ಲ ಆಯ್ತು. ಅದಕ್ಕೆಲ್ಲ ಏನು ಕ್ಯಾಪ್ಚರ್ ಮಾಡಲಿಲ್ಲ, ಚಿಕ್ಕದು ಫಂಕ್ಷನ್ ಇತ್ತು. ಮತ್ತೆ ಇವಾಗ ಹೊರಡೋ ಟೈಮ್ ಆಯ್ತು. ಫಂಕ್ಷನ್ ಮನೇನಲ್ಲಿ ನಾವೇನೋ ಶೂಟ್ ಮಾಡಿಲ್ಲ, ಯಾಕಂದ್ರೆ ಅವರೇ ಬ್ಯುಸಿ ಇದ್ರ. ಅಂಗಡಿ ಹತ್ರ ಎಲ್ಲ ಮತ್ತೆ ಬಂದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಜಾಸ್ತಿ ಇದ್ವಿ ಫ್ರೆಂಡ್ಸ್, ಇಲ್ಲಿ ಶೋ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡಿದೀವಿ. ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಪ್ಪ ಬ್ಯುಸಿ ಇದ್ದಿದ್ದಕ್ಕೆ. ಇವ ಆಂಟಿ ನನ್ನ ಮಾತಾಡಿಸಿ ಆಡಿಸಿ ಖುಷಿ ಪಡಿಸ್ತಿದ್ರು. ಅವ್ರ ಮನೇಲಿ ಒಂದು ಚಿಕ್ಕ ಪಾಪು ಇದೆ ಅಂತೆಲ್ಲ ಹೇಳಿದ್ರು, ತೋರಿಸಿದ್ರು, ಫೋಟೋ ತೋರಿಸಿದ್ರು. ನೋಡಿ ಇಲ್ಲಿ ಮತ್ತೆ ಪಾಲ್ ಬಿದ್ದಿರೋದು ಎಷ್ಟೋ ಮನೆ ಇದೆಯಾ. ವೈಬ್ಸ್ ಅಂತೂ ಏನ್ ಕೇಳ್ತೀರ ಫ್ರೆಂಡ್ಸ್. ಟ್ರೆಡಿಷನಲ್ ಡ್ರೆಸ್ ಹಾಕೋ ಬಂದು ಫೋಟೋ ತೆಗಿಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತಪ್ಪ. ನೀವು ಬನ್ನಿ ಈ ಥರ ಫೋಟೋ ತೆಗಿಸ್ಕೊಳ್ಳಿ. ಯಾರಾದ್ರು ಪರಿಚಯಗಳು ಮಾತ್ರ ಇದ್ರೆ ಮಾತ್ರ ಒಳಗೆ ಬಿಡ್ತಾರೆ, ರಿಲೇಟಿವ್ಸ್ ಇರಬೇಕು ಫ್ರೆಂಡ್ಸ್. ಯಾರು ಬಂದು ಒಳಗೆ ಹೋಗ್ಬಿಡೋದಿಲ್ಲ. ಸೊ ನಿಮ್ಮ ಕಡೆ ಯಾರು ಇದ್ರೆ ಮಾತ್ರ ನೀವು ಪರ್ಮಿಷನ್ ತಗೊಂಡು ಒಳಗೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಸಖತ್ತಾಗಿತ್ತು ಇವತ್ತು ಮಾತ್ರ, ಫುಲ್ ಎಂಜಾಯ್ ಮಾಡಿದೆ. ಆಮೇಲೆ ಹೋಗುವಾಗ ಇದು ಎಂಟ್ರಿನಲ್ಲೇ ಬರುತ್ತೆ ಒಂದು ಶ್ರೀರಾಮನ ದೇವಸ್ಥಾನ. ಶ್ರೀರಾಮ ದೇವಸ್ಥಾನ ಹತ್ರನು ನಿಂತ್ಕೊಂಡು ಬೇಡ್ಕೊಂಡೆ, ಎಲ್ರಿಗೂ ಒಳ್ಳೇದ್ ಮಾಡ್ಲಪ್ಪ, ನಮ್ಮ ವ್ಯೂವರ್ಸ್ಗೂ ಒಳ್ಳೇದ್ ಮಾಡು, ನನಗೂ ಒಳ್ಳೇದ್ ಮಾಡು, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೆಳ್ಕಂತ ಐತೆ. ಬೇಗ ವಾರೆಲ್ಲ ನಿಂತ್ಕೊಬಿಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡು ವಾರೆಲ್ಲ ಅಂತ. ಆಮೇಲೆ ಅಲ್ಲೇನು ಹಸುದು ಸಗಣಿ ಇತ್ತ, ಏನದು ಅಂತ ನಂಗೆ ಗೊತ್ತಿರಲಿಲ್ಲ. ಅಪ್ಪ ಹೇಳ್ತಿರು ಸಗಣಿ ಅಂತ. ನನ್ನದು ಯಾವತ್ತೇನು ನೋಡಿಲ್ವಲ್ಲ, ಇವತ್ತೇ ಫಸ್ಟ್ ನೋಡ್ತಾರೆ. ನೋಡಿ ಇವತ್ತು ನನಗೆ ಸಗಣಿ ಹೆಂಗಿರುತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಾ. ಹಾಗೆ ಈಚೆ ಬಂದು ಹಿಂಗೆ ಓಡಾಡಿದ್ರೆ ಹೊಸದೆಲ್ಲ ನೋಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ಬೋದು, ತಿಳ್ಕೊಬೋದು. ಸಿಟಿನಲ್ಲೇ ಇದು ಅಲ್ಲಿನಲ್ಲಿರೋರಿಗೇನೋ ಇದಕ್ಕೆಲ್ಲ ಗೊತ್ತಿರುತ್ತೆ, ಸಿಟಿನಲ್ಲಿರೋರ್ಗೆ ಗೊತ್ತಿರಲ್ವಲ್ಲ. ಸೊ ಅದಕ್ಕೆ ಹಿಂಗೆಲ್ಲ ಬಂದು ನಾವು ಎಕ್ಸ್ಪ್ಲೋರ್ ಮಾಡ್ತೀನಿ, ತಿಳ್ಕೊತೀನಿ, ಹೊಸ ವಿಷಯನ ನೋಡ್ತೀನಿ. ಮತ್ತೆ ಹಿಂಗೆ ಏನೇನು ಹೇಳ್ಕೊಡ್ತಾರಪ್ಪ ಅದೆಲ್ಲ ನಾನು ಹಂಗೆ ನಾಲೆಜ್ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದು ಶ್ರೀರಾಮ ದೇವಸ್ಥಾನ ಸಂಬಂಧಪಟ್ಟಿದ್ರತ್ತ ಜಾತ್ರೆನಲ್ಲಿ ರಾಮನವಮಿ ನಲ್ಲಿ ಜಾತ್ರೆನಲ್ಲೆಲ್ಲ ಇದನ್ನ ರಥ ಯೂಸ್ ಮಾಡ್ತಾರಂತೆ. ಅಲ್ಲಿನ ಲೋಕಲ್ ಹೇಳಿದ್ರು ಯಾವಾಗ ಯೂಸ್ ಮಾಡ್ತಾರೆ ಅಂತ. ಅದನ್ನು ಅಪ್ಪ ಹೇಳಿದ್ನ, ಅಪ್ಪ ನನಗೆ ಹೇಳಿದ್ರು. ಹೌದಾ ಅಂತ ಕೇಳ್ಕೊಂಡ್ವಿ. ನೋಡಿ ಇವತ್ತು ಈ ಲಾಗಿನ್ ಟೈಮಿಂಗ್ ಈ ಲಾಗ್ನ ನಾವು ಮುಗ್ಸಕ್ ಬಂದ್ವಿ ಆಲ್ಮೋಸ್ಟ್ ಎಲ್ಲ ಏನೇನಿತ್ತು ತಿಳ್ಕೊಂಡೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಇವತ್ತು ಫುಲ್ ಎಂಜಾಯ್ ಮಾಡಿದೆ. ಸೊ ಹೋಗುವಾಗ ಹಂಗೆ ಒಂದು ಹಸು ಕಾಣಿಸ್ತು. ಹಸುಗೆ ನಾವು ಆಕ್ಚುಲಿ ಸುಮ್ಮನೆ ನನಗೆ ಅಂತ ಪಪ್ಪ ಏನಾದ್ರು ತಗೊಂಡಿರ್ತಾರ, ಹೋಗಿ ಯಾರು ಹತ್ರ ತಿನ್ಸೋಣ ಅಂತ ಬಾಳಿನ ತಗೊಂಡಿದ್ವಾ, ಅದನ್ನ ಹಸುಗೆ ತಿನ್ಸಿದ್ವಿ. ಗೋಮಾತೆ ತುಂಬಾ ಖುಷಿ ಪಟ್ಲು. ಸೊ ಗೋಮಾತೆ ಖುಷಿ ಪಟ್ರೆ ನಮಗೂ ಖುಷಿ ಆಗುತ್ತಲ್ವಾ, ನಮಗೂ ಖುಷಿ ಆಯ್ತು. ಇಷ್ಟೆಲ್ಲ ಇವತ್ತಿನ ಎಪಿಸೋಡ್ನ ಎಲ್ಲೂ ಮುಗಿಸ್ತಾ ಇದ್ದೀವಿ. ಸ್ಟೇ ಟ್ಯೂನ್, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಡೈಲಿ ಒಂದೊಂದು ವಿಡಿಯೋ ಆದಷ್ಟು ಟ್ರೈ ಮಾಡ್ತೀನಿ. ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದು ತಿಬ್ಕೋನಲ್ಲಿ ಡ್ಯಾಮ್ ಔಟ್ಸೈಡ್ ಇಂದ ವ್ಯೂ, ರೋಡ್ ಸೈಡ್ ಇಂದ ಕಾಣಿಸುತ್ತೆ. ಇಷ್ಟು ಹೇಳ್ತಾ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ.